ಹೆಲೋ ಕ್ರಿಕೆಟರ್ಸ್, ಇವತ್ತು ಚಾಂಪಿಯನ್ಸ್ ಟ್ರೋಫಿಯ ಹೈ ವೋಲ್ಟೇಜ್ ಮ್ಯಾಚ್ ಬಿಟ್ವೀನ್ ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್ ಗಡಾಪಿ ಸ್ಟೇಡಿಯಂ ಲಾಹೋರ್ದಲ್ಲಿ ನಡೀತಾ ಇರುವಂತಹ ಈ ಒಂದು ಪಂದ್ಯದ ಪ್ರತಿಯೊಂದು ಏನು ಪ್ರಿವ್ಯೂ ಇದೆ, ಬ್ಯಾಟಿಂಗ್ ಲೈನಪ್ ಮತ್ತೆ ಬೌಲಿಂಗ್ ಲೈನಪ್ ಇವೆಲ್ಲವನ್ನು ನನ್ನ ಈ ಒಂದು ಚಾನಲ್ ತಿಳಿಸ್ಕೊಡ್ತೇನೆ. ಸೊ ವೆಲ್ಕಮ್ ಬ್ಯಾಕ್ ಟು ದಿ ಕ್ರಿಕೆಟ್ ಜರ್ನಿ. ಇವತ್ತು ನಡೀತಾ ಇರುವಂಥ ಮ್ಯಾಚ್ ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್ ಗಡಾಪಿ ಸ್ಟೇಡಿಯಂ ಲಾಹೋರ್ದಲ್ಲಿ. ಈ ಒಂದು ಟೂರ್ನಮೆಂಟ್ ಅಲ್ಲಿ ಇದು ಫಸ್ಟ್ ಮ್ಯಾಚ್ ಈ ಒಂದು ಗಡಾಪಿ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ. ಆಲ್ರೆಡಿ ಒಂದು 2 ಮ್ಯಾಚ್ ಆಗಿದೆ. ಫಸ್ಟ್ ಮ್ಯಾಚ್ ಬಂದ್ಬಿಟ್ಟು ನ್ಯೂಜಿಲೆಂಡ್ ವರ್ಸಸ್ ಪಾಕಿಸ್ತಾನ ಅಂತೂ ಡೆಫಿನೆಟ್ಲಿ ಫಸ್ಟ್ ಮ್ಯಾಚ್ ಸೋತೋಯ್ತು. ಸೆಕೆಂಡ್ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ. ನಾವಂತೂ ಈಸಿಯಾಗಿ ಹೊಡೆದಾಗ್ತೀವಿ. ಫಸ್ಟ್ ಮ್ಯಾಚ್ ಯಾವುದೇನು ಸಿಕ್ಔಟ್ ಎಲ್ಲ ಬಿಲ್ಡಪ್ ಎಲ್ಲ ಕೊಡ್ತಾ ಇದೆ ಬಾಂಗ್ಲಾದೇಶದ್ದು, ನಾವು ಮತ್ತೆ ಇಂಡಿಯಾದ ಫೈನಲ್ ಆಡ್ತೀವಿ ಅಂತ. ಬಟ್ ಆ ಥರ ಒಂದು ಆಡ್ಲಿಕ್ಕೆ ನಾವು ಕೊಟ್ಟಿಲ್ಲ, ಅವಕಾಶನೂ ಅವ್ರಿಗೆ ಸಿಗಲ್ಲ ಬಿಡಿ. ಆ ಟೀಮ್ ನೋಡಿದ್ರೆ ಮತ್ತೊಂದು ಮ್ಯಾಚ್ ವಿನ್ ಆಗ್ತದೆ ಅಂದರೆ ಡೌಟು. ಸೊ ಇನ್ನು ಅದ ನಂತರ ಆಗಿದಂಥ ನೆಕ್ಸ್ಟ್ ಮ್ಯಾಚ್ ಬಂದ್ಬಿಟ್ಟು ಸೌತ್ ಆಫ್ರಿಕಾ ವರ್ಸಸ್ ಅಫ್ಘಾನಿಸ್ತಾನ. ಈಸಿಯಾಗಿ ಸೌತ್ ಆಫ್ರಿಕಾ ವಿನ್ ಆಯಿತು, 300+ ರನ್ ಹೊಡಿತು. ಯಾಕಂದ್ರೆ ಪಾಕಿಸ್ತಾನದಲ್ಲಿ ಇರುವಂಥ ಎಲ್ಲ ಪಿಚ್ಗಳು ಬ್ಯಾಟಿಂಗ್ ಪಿಚ್. ಸೊ ಇವತ್ತು ನಡೆಯುವಂಥ ಪಿಚ್ ಕೂಡ ಬ್ಯಾಟಿಂಗ್ ಪಿಚ್ಚೇ. ಹಾಗಿದ್ರೆ ಇನ್ನೇಕೆ ತಡ ಮಾಡೋದು, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಪಿಚ್ ರಿಪೋರ್ಟಿಗೆ ಹೋಗೋಣ ಬನ್ನಿ. ಪಾಕಿಸ್ತಾನದಲ್ಲಿ ರೀಸೆಂಟ್ ಆಗಿ ಒಂದು ಟ್ರೈ ಸೀರೀಸ್ ನಡೀತು. ಸೌತ್ ಆಫ್ರಿಕಾ, ನ್ಯೂಜಿಲೆಂಡ್ ಮತ್ತೆ ಪಾಕಿಸ್ತಾನ ಮಧ್ಯ. ನ್ಯೂಜಿಲೆಂಡ್ 3 ಮ್ಯಾಚ್ ವಿನ್ ಆದ್ರು. ಫಸ್ಟ್ ಪಾಕಿಸ್ತಾನ ಜೊತೆ ವಿನ್ ಆಯಿತು, ಅದಾದ್ಮೇಲೆ ಸೌತ್ ಆಫ್ರಿಕಾ ಜೊತೆ ವಿನ್ ಆಯಿತು, ಅದಾದ್ಮೇಲೆ ಮತ್ತೆ ಫೈನಲ್ ಪಾಕಿಸ್ತಾನ ಜೊತೆ ಆಯಿತು. ಪಾಕಿಸ್ತಾನ ಜೊತೆ ಕೂಡ ಇವರು ನ್ಯೂಜಿಲೆಂಡ್ ವಿನ್ ಆಗಿಬಿಟ್ರು. ಎಲ್ಲ ಮ್ಯಾಚ್ಗಳು ಏನಾಯ್ತಲ್ಲ ಟ್ರೈ ಸೀರೀಸಲ್ಲಿ, ಎಲ್ಲ ಮ್ಯಾಚ್ಗಳು 300+ ರನ್ ಹೋಯಿತು. ಫೈನಲ್ ಮ್ಯಾಚ್ ಮಾತ್ರ ಪಾಕಿಸ್ತಾನದ್ದು 240 ಸಮಥಿಂಗ್ ರನ್ ಹೊಡೆದಿದೆ. ಅದೇ ಒಂದು ಕಮ್ಮಿ ಸ್ಕೋರ್. ಅದು ಬಿಟ್ಟು ಗಡಾಪಿ ಲಾಹೋರ್ದಲ್ಲಂತೂ 300+ ರನ್ ಆಗೋಂತೂ ಈಸಿನೇ. ಯಾಕಂದ್ರೆ ಒಂದು ಮ್ಯಾಚ್ ನೋಡಿಬೋದು ನೀವು, ಸೌತ್ ಆಫ್ರಿಕಾ 355 ರನ್ಸ್ ಹೊಡೆದಿದ್ದು. ಅದನ್ನ ಪಾಕಿಸ್ತಾನ ಚೇಸ್ ಮಾಡ್ತು. 356 ರನ್ 49 ಓವರಲ್ಲಿ ಹೊಡೆದು ಚೇಸ್ ಮಾಡಿದ್ರು. ಸೊ ಗಡಾಪಿ ಸ್ಟೇಡಿಯಂ ಅಲ್ಲಿ ಏನಿದೆ ಅಲ್ಲ, ಸಿಕ್ಕಾಪಟ್ಟೆ ರನ್ ಆಗುತ್ತೆ. ಬಾಲರ್ಸ್ಗಳಿಗೆ ಇಲ್ಲಿ ಆಟನೇ ಇಲ್ಲ. ಅದರಲ್ಲೂ ಪಾಪ ಇವತ್ತು ಇವತ್ತು ಆಸ್ಟ್ರೇಲಿಯಾದ ಬಾಲರ್ಸ್ ಎಲ್ಲ ನೋಡ್ಬಿಟ್ರೆ ಕಣ್ಣಲ್ಲಿ ನೀರು ಬಂದು ಬಿಡುತ್ತೆ. ಸೊ ಈ ಒಂದು ಪಿಚ್ ರಿಪೋರ್ಟ್ ಏನಿದೆ, ಮತ್ತೆ ಆ ಒಂದು ಗ್ರೌಂಡ್ ಅಲ್ಲಿ ಟೆಂಪರೇಚರ್ 15 to 20 ಡಿಗ್ರಿ ಸೆಲ್ಸಿಯಸ್ ಇದೆ, ಅಷ್ಟು ಹೀಟ್ ಇದೆ. ಮತ್ತೆ ಬಾಲರ್ಸಿಗಂತೂ ಪಾಪ ಇವತ್ತು ಆಗೋದೇ ಇಲ್ಲ. ಬ್ಯಾಟಿಂಗ್ 300+ ರನ್ ಆಗುತ್ತೆ. ಅದು ಇಂಗ್ಲೆಂಡ್ ಫಸ್ಟ್ ಬ್ಯಾಟಿಂಗ್ ಬಂದ್ರೆ, ಆಸ್ಟ್ರೇಲಿಯಾ ಫಸ್ಟ್ ಬ್ಯಾಟಿಂಗ್ ಬಂದ್ರೆ ಅಷ್ಟೊಂದು ರನ್ ಯಾಕೆ ಆಗಲ್ಲ ಅದನ್ನು ಕೂಡ ಹೇಳ್ತೇನೆ. ಸೊ ಇದು ಇಷ್ಟು ಪಿಚ್ ರಿಪೋರ್ಟ್ ಇವತ್ತಿಂದು. ಪಿಚ್ ಸಖತ್ತಾಗಿದೆ, ಯಾಕಂದ್ರೆ ಫ್ಲಾಟ್ ಪಿಚ್, ಜಾಸ್ತಿ ವರ್ಕೌಟ್ ಎಲ್ಲ ಆಗಲ್ಲ, ವೇರಿಯೇಷನ್ ಏನೂ ಆಗಲ್ಲ. ಸ್ಪಿನ್ನರ್ಸಿಗೂ ಪಾಪ ಅಷ್ಟೊಂದು ಗ್ರಿಪ್ ಸಿಗಲ್ಲ. ಏನೇ ಮಾಡಿದ್ರು ಬ್ಯಾಟಿಂಗ್ ಒಂದು ಬಾಲ್ ಬೀಳುತ್ತೆ, ಸರಿಯಾಗಿ ಹೊಡ್ಸ್ಕೊತಾರೆ ಬಾಲರ್ಸ್ ಎಲ್ಲ. 300+ ರನ್ ಆಗುತ್ತೆ. ಇನ್ನು ಆಸ್ಟ್ರೇಲಿಯಾ ಮತ್ತೆ ಈ ಇಂಗ್ಲೆಂಡ್ ಎಷ್ಟು ಫನ್ನಿ ಅಂತ ಹೇಳಿದ್ರೆ, ಇಂಗ್ಲೆಂಡ್ ಲಾಸ್ಟ್ ಸೀರೀಸ್ ಆಡಿದ್ದು ಇಂಡಿಯಾದಲ್ಲಿ, ಪಾಪ ODI ಸೀರೀಸ್ ಆಡಿದ್ದು ವೈಟ್ ವಾಶ್, ಕಂಪ್ಲೀಟ್ ಮೂರು ಸೋತೋಗ್ಬಿಟ್ರು. ಹೌದು, ಕಾನ್ಫಿಡೆಂಟ್ ಲೆವೆಲ್ ಅಂತೂ 0 ಉಂಟು. ಆದ್ರೆ ಅವ್ರು ಇನ್ನೂ ಕಾರ್ನರ್ ನಗ್ತಾ ಇರ್ಬೋದು ಇಂಗ್ಲೆಂಡ್ ಅವರು. ನಾವು 3 ಸೋತ್ಕೊಂಡ್ಬಂದಿವಿ, ಅದು ದೊಡ್ಡ ಟೀಮ್ ಇಂಡಿಯಾ ಜೊತೆ. ಇನ್ನು ಆಸ್ಟ್ರೇಲಿಯಾದವರು ವರ್ಲ್ಡ್ ಕಪ್ ಚಾಂಪಿಯನ್, ಲಾಸ್ಟ್ ಇಯರ್ ವರ್ಲ್ಡ್ ಕಪ್ ಚಾಂಪಿಯನ್ ಅವರು ಆಸ್ಟ್ರೇಲಿಯಾದವರು. ಅವ್ರು ಹೋಗಿ ಕೊಲಂಬೋದಲ್ಲಿ ಶ್ರೀಲಂಕಾ ಅಗೇನ್ಸ್ಟ್ 2-2 ODI ಸೋತ್ಕೊಂಡ್ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಅವ್ರ ಟೀಮಲ್ಲಿ ಜನ ಇಲ್ಲ. ಆ ಟೀಮಲ್ಲಿ ಜನ ಇಲ್ಲದಿರೋ ಕಾರಣ, ಬ್ಯಾಟಿಂಗು ಇಲ್ಲ, ಬೌಲಿಂಗು ಇಲ್ಲದಿರೋ ಕಾರಣ 200 ಚೇಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರು 2 ಮ್ಯಾಚ್ ಸೋತ್ಕೊಂಡು, ಹೌದು, ಈಗ ಚಾಂಪಿಯನ್ಸ್ ಟ್ರೋಫಿ ಫಸ್ಟ್ ಮ್ಯಾಚ್ ಇಂಗ್ಲೆಂಡ್ ಜೊತೆ ಆಡ್ಲಿಕ್ಕೆ ಬಂದಿದೆ. ಸೊ ಇಂಗ್ಲೆಂಡಿಗೆ ಸ್ವಲ್ಪ ಕಾನ್ಫಿಡೆಂಟ್ ಇರ್ಬೋದು, ಹೆಂಗಿದ್ದು ಆಸ್ಟ್ರೇಲಿಯಾದ 2 ಮ್ಯಾಚ್, ಅದು ಶ್ರೀಲಂಕಾ ಮೇಲೆ ಸೋತ್ಕೊಂಡು ಬಂದಿದೆ. ಚಾಂಪಿಯನ್ಸ್ ಟ್ರೋಫಿ ಪಾರ್ಟಿಸಿಪೇಟೇ ಮಾಡಿದಿರೋಂಥ ಟೀಮ್ ಅದು ಶ್ರೀಲಂಕಾ, ಅವ್ರ ಮೇಲೆ ಸೋತ್ಕೊಂಡು ಬಂದಿದೆ. ಸೊ ಇಲ್ಲಿ ನಾವೇನೋ ಮಾಡ್ಬೋದು ಅಂತ. ಇನ್ನು ಆಸ್ಟ್ರೇಲಿಯಾ ಟೀಮ್ ಅಲ್ಲಿ ಇಂಜುರಿ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ. ಫ್ಯಾಟ್ ಕಮಿನ್ಸ್ ಇಲ್ಲ, ಹೆಜಲ್ವುಡ್ ಇಲ್ಲ, ಮತ್ತೆ ಸ್ಟಾರ್ಕ್ ಪರ್ಸನಲ್ ರೀಸನ್ ಅಂತ ಕೊಟ್ಬಿಟ್ಟು ಅವರು ಬಂದಿಲ್ಲ, ಟೂರ್ನಮೆಂಟ್ ಆಡ್ತಾ ಇಲ್ಲ. ಮೇ ಬಿ ಆಸ್ಟ್ರೇಲಿಯಾದವರಿಗೆಲ್ಲ ಸ್ವಲ್ಪ ಭಯ ಇರ್ಬೋದು, ಹೋಗಿ ಪಾಕಿಸ್ತಾನ ಆಡ್ತಿದೀವಪ್ಪ, ಎಲ್ಲರೂ ಮೇಲ್ಗಡೆಯಿಂದ ಬಾಂಬ್ ಗಿಮ್ ಹಾಕ್ಬಿಟ್ಟಿರೋದು ಅಂತ ಹೇಳಿ. ಆ ಒಂದು ಭಯ ಅಂತ ಅವರಲ್ಲಿ ಇತ್ತು. ಅದಕ್ಕಾಗಿ ಸ್ಟಾರ್ಕ್ ಏನ್ ಮಾಡಿದ್ರೆ, ಪರ್ಸನಲ್ ರೀಸನ್ ಕೊಟ್ಬಿಟ್ಟು ನಾನು ಇನ್ನು ಬರಲ್ಲಪ್ಪ, ನಾನು ಈ ಒಂದು ಟೂರ್ನಮೆಂಟ್ ಆಡಲ್ಲ, ನೀವು ಆಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅದಾದ್ಮೇಲೆ ಸ್ಟೋನಿಸಿಗೆ ಚಾನ್ಸ್ ಕೊಟ್ಟರು ಆಸ್ಟ್ರೇಲಿಯಾದವರು. ಸ್ಟಾರ್ಕ್ ಅಂತೂ ಬರ್ತಾ ಇಲ್ಲ, ಮಿಡಲ್ ಆರ್ಡರ್ ಮತ್ತೆ ಬೌಲಿಂಗ್ ಆಲ್ರೌಂಡರ್ ಅಂತ ಹೇಳ್ಬಿಟ್ಟು ಸ್ಟೋನಿಸಿಗೆ ಚಾನ್ಸ್ ಕೊಟ್ಟರೆ, ಆ ಯಪ್ಪ ಅದೇ ದಿನನೇ ರಿಟೈರ್ಮೆಂಟ್ ತೊಗೊಂಡು, ನಾನು ODI ಆಡಲ್ಲ, ODI ನಾನು ರಿಟೈರ್ಮೆಂಟ್ ಕೊಡ್ತೀವಿ ಅಂತ ಹೇಳಿ ODIಯಿಂದ ರಿಟೈರ್ಮೆಂಟ್ ತಗೊಂಡ್ರು. ಸೊ ಆಸ್ಟ್ರೇಲಿಯಾ ಟೀಮ್ ಅಂತೂ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗುಂಟು. ಇನ್ನು ಇಂಗ್ಲೆಂಡ್ ಟೀಮು ಸೇಮ್ ಟೀಮ್ ಇರುತ್ತೆ, ಇಂಡಿಯಾ ಜೊತೆ ಏನೇನು ಆಡಿದಾರಲ್ಲ ಅದೇ ಸೇಮ್ ಟೀಮ್ ಇರುತ್ತೆ. ಸ್ವಲ್ಪ ಕಾನ್ಫಿಡೆಂಟ್ ಉಂಟು ಅವ್ರಿಗೆ, ಯಾಕಂದ್ರೆ ಇಂಡಿಯಾ ಬೌಲಿಂಗಿಗೆ ಸ್ವಲ್ಪ ರನ್ ಮಾಡಿದ್ದಾರೆ. ಅರುಣ್ ಚಕ್ರವರ್ತಿ ಜಾಸ್ತಿ ವಿಕೆಟ್ ತಗೊಂಡಿದ್ದ ಕಾರಣದಿಂದ ಅವರು ವಿನ್ ಆಗ್ಲಿಕ್ಕೆ ಆಗಿಲ್ಲ. ಯಾಕಂದ್ರೆ ಅವ್ರದ್ದು ಮಿಸ್ಟ್ರಿ ಸ್ಪಿನ್ ಯಾರಿಗೂ ಸ್ವಲ್ಪ ರೀಡ್ ಮಾಡೋದು ಕಷ್ಟ ಆಯಿತು. ಅದು ಬಿಟ್ಟರೆ ಇಂಗ್ಲೆಂಡ್ ಟೀಮ್ ಚೆನ್ನಾಗಿದೆ. ಇನ್ನು ಟೀಮ್ ಹೇಗಿದೆ ಅಂತ ನೋಡೋಣ. ಇನ್ನು ಫಸ್ಟ್ ನಾವು ಆಸ್ಟ್ರೇಲಿಯಾ ಟೀಮಲ್ಲಿ ಪ್ಲೇಯರ್ಸ್ ಅಂತ ಬಂದರೆ, ಮ್ಯಾಥ್ಯೂ ಶಾರ್ಟು, ಟ್ರಾವಿಸ್ ಹೆಡ್, ಸ್ಟೀವ್ ಸ್ಮಿತ್ ಅವರೇ ಕ್ಯಾಪ್ಟನ್, ಸ್ಟೀವ್ ಸ್ಮಿತ್ ಕ್ಯಾಪ್ಟನ್. ಅದಾದಮೇಲೆ ಮಾರ್ನಸ್ ಲ್ಯಾವಿಶನ್, ಜಾಶ್ ಇಂಗ್ಲಿಷು, ಗ್ಲೆನ್ ಮ್ಯಾಕ್ಸ್ವೆಲ್, ಅಲೆಕ್ಸ್ ಕ್ಯಾರಿ, ಆರನ್ ಹಾರ್ಡಿ, ಸೀನ್ ಅಬೌಟ್, ನೇಥನ್ ಎಲಿಸ್, ಆಡಮ್ ಜಂಪಾ. ಆರನ್ ಹಾರ್ಡಿ ಸ್ಪೀಡ್ ಬಾಲರ್, ಸೀನ್ ಅಬೌಟ್ ಸ್ಪೀಡ್ ಬಾಲರು, ನೇಥನ್ ಎಲಿಸ್ ಸ್ಪೀಡ್ ಬಾಲರು, ಆಮೇಲೆ ಆಡಮ್ ಜಂಪಾ. 4 ಜನ ಮೇನ್ ಬಾಲರು. ಅದು ಬಿಟ್ಟರೆ ಅವರು ಮ್ಯಾಕ್ಸ್ವೆಲ್ ಹತ್ರ ಒಂದು ಓವರ್ ಹಾಕ್ಸುವಂಥ ಚಾನ್ಸಸ್ ಇದೆ. ಮ್ಯಾಕ್ಸ್ವೆಲ್ ಕೂಡ 10 ಓವರ್ ಹಾಕಲೇಬೇಕು, ಮತ್ತು ಅವ್ರ ಕಡೆ ಮತ್ತೆ ಯಾರು ಬಾಲರ್ ಇಲ್ಲ ಇವತ್ತು. ಅದು ಬಿಟ್ಟರೆ ಮತ್ತೆ ಯಾವ್ದೋ ಒಂದು ಚೇಂಜಸ್ ಮಾಡಬಹುದು. ಆದ್ರೆ ನೋಡ್ಬೇಕಾಗಿದೆ ಗೊತ್ತಾ, ಶ್ರೀಲಂಕಾ ಜೊತೆ ಆಡ್ಬೇಕಾಗಿರೋದು ಮ್ಯಾಥ್ಯೂ ಶಾರ್ಟ್ ಇರಲಿಲ್ಲ, ಟ್ರಾವಿಸ್ ಹೆಡ್ ಇರಲಿಲ್ಲ, ಮ್ಯಾಕ್ಸ್ವೆಲ್ ಕೂಡ ಇರಲಿಲ್ಲ. ಸೊ
ಅದು ಕಂಪೇರ್ ಮಾಡಿದೆ. ಇವಾಗ ಟೀಮ್ ಚೆನ್ನಾಗಿ ಮಾಡ್ಕೊಂಡು ಬಂದಿದೆ, ಫಾರ್ಮ್ ಮಾಡ್ಕೊಂಡು ಬಂದಿದೆ. ಬಟ್ ಮೇನ್ ಬೌಲರ್ಸ್ ಆಗಿ ಸ್ಟಾರ್ಕು ಮತ್ತೆ ಕಮಿನ್ಸು ಮತ್ತೆ ಹೇಸಲ್ವುಡ್ ಇದು 3 ಜನ ಬೇಕಿತ್ತು 50 ಓವರ್ಸ್ಗೆ, ಅವ್ರು ಯಾರೂ ಇಲ್ಲ. ಸೊ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅಂತ ಬೌಲರ್ಸ್ನ ತಗೊಂಡು ಬಂದಿದೆ. ಬಟ್ ಅವರಿಗೆ ಈ ಒಂದು ನಮ್ಮ ಏಷ್ಯಾ ಖಂಡದಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಅವರು ಏನು ಆಸ್ಟ್ರೇಲಿಯಾದಲ್ಲಿ ಆದಂಥ ಬಿಗ್ ಬ್ಯಾಶ್ ಅಲ್ಲಿ ಇಂಥ ಟೂರ್ನಮೆಂಟ್ ಅಲ್ಲೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದ್ದಾರೆ. ಯಾವ್ದೊಂದು ಹ್ಯಾರಡಿ ಆಗಿರ್ಬೋದು, ಆಮೇಲೆ ಸೀನೆಬೋಟ್, ಆಬ್ವಿಯಸ್ಲಿ ಸೀನೆಬೋಟ್ ಎಲ್ಲರಿಗೂ ಗೊತ್ತು, ಒಬ್ರಿಗೆ ತಲೆ ಹೊಡೆದು ಡೆತ್ ವೇರ್ ಆಗುಂಟು ಅಂತ ಬೌಲರ್ ತಗೊಂಡ್ಬಂದಿದ್ದಾರೆ. ಇನ್ನು ಇಂಗ್ಲೆಂಡ್ ಟೀಮ್ ಅಂತ ಹೋದ್ರೆ ಪಿಲ್ ಸಾಲ್ಟು, ಬೆಂಡಕೆಟು ಸೇಮ್ ಟೀಮ್ ಇರುತ್ತೆ. ಇದು ಇಂಡಿಯಾದಲ್ಲಿ ನಾಡಿದ್ದಲ್ಲ ಅದೇ ಸೇಮ್ ಟೀಮ್ ಇರುತ್ತೆ. ಪಿಲ್ ಸಾಲ್ಟು, ಬೆಂಡಕೆಟು, ಜೆಮಿ ಸ್ಮಿತ್ ವಿಕೆಟ್ ಕೀಪರು, ಜೋ ರೂಟು, ಹ್ಯಾರಿ ಬ್ರೂಕು, ಜೋಸ್ ಬಟ್ಲರ್ ಕ್ಯಾಪ್ಟನ್ನು, ಲಿವಿಂಗ್ಸ್ಟನ್ನು, ವೆಡನ್ ಕಾರ್ಸ್. ಇವ್ರದ್ದು ಬೌಲಿಂಗ್ ಅಂತೂ ಎಲ್ಲ 150 ಮೇಲೆ ಬರ್ತಿತ್ತು ಅವತ್ತು ಇಂಡಿಯಾ ಮೇಲೆ ಆಡಿದಾಗ. ವಿಕೆಟ್ ಒಳ್ಳೆ ತಗೊಂಡಿದ್ದು. ಜಫರ್ ಆರ್ಚರ್, ಆದಿಲ್ ರಶೀದ್, ಮಾರ್ಕ್ ವುಡ್ ಕಂಪ್ಲೀಟ್ ಆಗಿ ಅದೇ ಸೇಮ್ ಸೆಟ್ ಟೀಮಲ್ಲೇ ಆಡಿಸ್ತಾರೆ. ಮತ್ತೇನು ಚೇಂಜಸ್ ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಈಗ 3 ಮ್ಯಾಚ್ ಆಡಿ ಬಂದಿರೋಂಥ ಎಕ್ಸ್ಪೀರಿಯನ್ಸ್ ಉಂಟು. ಅದರಲ್ಲಿ ವಿಕೆಟ್ ಕೀಪರ್ ಒಂದೇ ಚೇಂಜ್ ಮಾಡಿದವರು. ಸೊ ಇವತ್ತಿನ ಫೇವರೇಟ್ ಅಂತ ಹೋಗೋದಾದ್ರೆ ನನಗೆ ಯಾಕೋ ಇವತ್ತು ಇಂಗ್ಲೆಂಡ್ ವಿನ್ ಆಗುತ್ತದೆ ಕಾಣಿಸ್ತಾ ಉಂಟು. ಯಾವುದೇ ಇದು ಏನು ಟೀಮು ಫಸ್ಟ್ ಬ್ಯಾಟಿಂಗ್ ಬರಲಿ ತೊಂದರೆ ಇಲ್ಲ. ಫಸ್ಟ್ ಬ್ಯಾಟಿಂಗ್ ಬಂದು 300 ಹೊಡೆದು ಕೂಡ ಆಸ್ಟ್ರೇಲಿಯಾದಲ್ಲಿ ಬ್ಯಾಟಿಂಗ್ ಉಂಟು, ಬೌಲಿಂಗ್ ಸ್ವಲ್ಪ ವೀಕ್ ಉಂಟು. ಆಸ್ಟ್ರೇಲಿಯಾದಲ್ಲಿ ಬ್ಯಾಟಿಂಗ್ ಆಡ್ಬಿಟ್ರೆ ಚೆನ್ನಾಗೇ ಉಂಟು. ಇನ್ನು ಇಂಗ್ಲೆಂಡ್ ಸೆಕೆಂಡ್ ಬ್ಯಾಟಿಂಗ್ ಅಂತ ಬಂದು ಕೂಡ ಅವ್ರು ಚೇಂಜ್ ಮಾಡ್ತಾ ಇರ್ತಾರೆ. ನಂಗೆ ಯಾಕೋ ತುಂಬ ಜಾಸ್ತಿ ಹೋಪ್ ಉಂಟು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಟಾಸ್ ಬೇರೆ ಆಗುತ್ತೆ. ಟಾಸ್ ಆದ್ಮೇಲೆ ಗೊತ್ತಾಗುತ್ತೆ ಯಾವುದು ಸೆಕೆಂಡ್ ಬ್ಯಾಟಿಂಗ್ ಅಂತ. ಸೊ 100% ಸೆಕೆಂಡ್ ಬ್ಯಾಟಿಂಗ್ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಉಂಟು. ಅದರಲ್ಲಿ ನನ್ನ ಫೇವರೇಟ್ ಬಂದ್ಬಿಟ್ಟು ಇವತ್ತು ಇಂಗ್ಲೆಂಡ್. ಇದು ನನ್ನ ಇವತ್ತಿನ ಪ್ರೆಡಿಕ್ಷನ್. ಇಂಗ್ಲೆಂಡ್ ವಿನ್ ಆಗುತ್ತೆ ಅಂತ ಹೇಳಿ ಒಂದು 75% ಇಂಗ್ಲೆಂಡ್ ಕಡೆ, ಒಂದು 25% ಆಸ್ಟ್ರೇಲಿಯಾ ಕಡೆ. ನಿಮ್ಗೆ ಏನಾದ್ರು ಆಸ್ಟ್ರೇಲಿಯಾ ವಿನ್ ಆಗುತ್ತೆ ಅಥವಾ ಇಂಗ್ಲೆಂಡ್ ವಿನ್ ಆಗುತ್ತೆ ಅಥವಾ ಯಾರು ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸ್ಕೊಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿದ್ದ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಸ್ಟೇ ಫಿಟ್, ಸ್ಟೇ ಹೆಲ್ದಿ ಅಂಡ್ ಸ್ಟೇ ಟ್ಯೂನ್ ಫಾರ್ ಮೋರ್ ಕ್ರಿಕೆಟಿಂಗ್ ವಿಡಿಯೋಸ್ ಇನ್ ದ ಕ್ರಿಕೆಟ್ ಜರ್ನಿ. ಟಾಟಾ, ಬಾಯ್ ಬಾಯ್.